ಇದು ಶ್ರೀ ಸಾಯಿ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಬಾಲಾಜಿ ಕ್ರಿಕೆಟರ್ಸ್ ನಡುವಿನ ಸ್ಪೋರ್ಟ್ಸ್ ಕ್ಲಬ್ ನಡುವಿನ ರೋಚಕತೆಯ ಪಂದ್ಯ ಈಗ ಪ್ರಾರಂಭವಾಗ್ತಿದೆ. ಮೊದಲನೇ ಎಸೆತ ಸ್ಟ್ರೈಕ್ ವಿಭಾಗದಲ್ಲಿ ಸಂತು. ಮೊದಲನೇ ಎಸೆತ 1 ರನ್. ಈಗ ತಾನೇ ಖಾತೆ ಪ್ರಾರಂಭವಾಗ್ತಾ ಇದೆ. 2 ರನ್ಗಳು ಕದಿಯಲು ಸಾಧ್ಯವಾಯಿತು ತಂಡದ ಆಟಗಾರನಿಗೆ ಸಂತು. ಎರಡನೇ ಎಸೆತ ಚಾಲ್ತಿಯಲ್ಲಿ. ಎರಡನೇ ಎಸೆತ ಚಾಲ್ತಿಯಲ್ಲಿ. ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಸಂತೋಷ್. ಅಗಲವಾದ ಎಸೆತ. ಇದು ಉಚಿತ ರನ್ ತಂಡಕ್ಕೆ. ಉತ್ತಮವಾದ ಎಸೆತ. ಯಾವುದೇ ರನ್ ಇಲ್ಲ. ಇದು ಚುಕ್ಕಿ ಎಸೆತ. ಯಾವುದೇ ರನ್ ಇಲ್ಲ. ಜೋರಾಗಿ ಹೊಡೆಯಲು ಯತ್ನ, ಆದರೆ ಚೆಂಡು ದಾಂಡನ್ನು ಸಂಪರ್ಕಿಸದೆ ಇದು ಚುಕ್ಕಿ ಎಸೆತ. ಇಟ್ಸ್ ಅ ಡಾಟ್ ಬಾಲ್. 3 ಎಸೆತ ಮುಕ್ತಾಯ ಆಗಿದೆ. ಮತ್ತೊಂದು ಓಟ ತಂಡಕ್ಕೆ, ಮತ್ತೊಂದು ರನ್ ಸೇರ್ಪಡೆ. ನಾಲ್ಕು ಎಸೆತ ಮುಕ್ತಾಯ ಆಗಿದೆ. ಕೊನೆ 2 ಎಸೆತ. ಮತ್ತೊಂದು ಚುಕ್ಕಿ ಎಸೆತ. ಇಟ್ಸ್ ಅನದರ್ ಡಾಟ್ ಬಾಲ್ ಫ್ರಮ್ ದ ಬೌಲರ್. ದೊಡ್ಡ ಹೊಡೆತಕ್ಕೆ ಯತ್ನ. 4. ತಂಡಕ್ಕೆ 4 ರನ್ಗಳು ಸೇರ್ಪಡೆ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 8. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 8. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಒಟ್ಟು ಮೊತ್ತ 8. ಇದು ಶ್ರೀ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ನಡುವಿನ ರೋಚಕತೆಯ ಪಂದ್ಯ. 1 ಓವರ್ ಮುಕ್ತಾಯ ಆಗಿದೆ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 8. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಂತು. ಬೌಲರ್ ನೇಮ್ ಜಹೀರ್. ಬೌಲಿಂಗ್ ವಿಭಾಗದಲ್ಲಿ ಜಹೀರ್. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಂತು. ದೊಡ್ಡ ಹೊಡೆತಕ್ಕೆ ಯತ್ನ, ಆದರೂ ಚೆಂಡು ದಾಂಡಿಗೆ ಸಂಪರ್ಕ ಕಾಲಿದೆ. ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಮೊದಲನೇ ಎಸೆತ ಚುಕ್ಕಿ ಎಸೆತ. ಜಹೀರ್ ಕಾದು ನೋಡಿ, ಇನ್ನೂ ಕೆಲವು 5 ಎಸೆತಗಳು ಬಾಕಿ ಇದೆ. ಜಹೀರ್ ಅವರು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾರಾ ಇಲ್ವಾ? ಖಾತೆಯಲ್ಲಿ ಯಾವುದೇ ಏರಿಕೆ ಕಾಣ್ತಾ ಇಲ್ಲ. ದೊಡ್ಡ ಹೊಡೆತಗೆ ಯತ್ನ, ಗಾಳಿಯಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ. ಮೊದಲನೇ ವಿಕೆಟ್ ನಷ್ಟಕ್ಕೆ ತನ್ನ ಮೊದಲನೇ ವಿಕೆಟ್ ಅನ್ನು ಕಳೆದುಕೊಂಡಂತಹ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್
ತಂಡದಲ್ಲಿ ಮಂದಹಾಸ ಯಾವುದೇ ಸಹ ಮನೆ ಮಾಡಿಲ್ಲ. ಈ ನಷ್ಟವನ್ನು ತುಂಬಲು ಮತ್ತೊಬ್ಬ ದಾಂಡಿಗನ ಆಗಮನ ತಂಡಕ್ಕೆ ಸ್ಫೂರ್ತಿ ಧೈರ್ಯ ತುಂಬಲು ಬೌಲರ್ ಬ್ಯಾಟ್ಸ್ಮನ್ ನೇಮ್ ಶ್ರೀನಾಥ್. ತಂಡಕ್ಕೆ ಆದ ಮೊದಲನೇ ವಿಕೆಟ್ ನಷ್ಟವನ್ನು ತುಂಬಲು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಒಬ್ಬ ಹೊಸ ದಾಂಡಿಗನ ಆಗಮನ ಶ್ರೀನಾಥ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಜಹೀರ್ ಅವರು. ರಿವರ್ಸ್ ಶಾಟ್ಗೆ ಯತ್ನ ಆದರೂ ಸಹ ಇಟ್ಸ್ ಅ ಡಾಟ್ ಬಾಲ್. ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ ಚೆಂಡು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಯಾವುದೇ ರನ್ ನೀಡಿಲ್ಲ ಜಹೀರ್ ಅವರು ತಂಡಕ್ಕೆ. ಎದುರಾಳಿ ತಂಡ ತುಂಬಾ ಕಷ್ಟ ಬೀಳ್ತಾ ಇದೆ ರನ್ ಗಳಿಸಲು. ತಂಡದ ರನ್ ಖಾತೆಯಲ್ಲಿ ಯಾವುದೇ ಸಹ ರನ್. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಕಾದು ನೋಡಬೇಕು ಬಾಲ್ ಔಟ್ ಆಗುತ್ತಾ ಇಲ್ಲ. ಯಾವುದೇ ಔಟ್ ಇಲ್ಲ. 2 ರನ್ಗಳು ಮಾತ್ರ ತಂಡಕ್ಕೆ ಸೇರ್ಪಡೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಾಗರ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಜಹೀರ್ ಅವರು. ಯಾವುದೇ ದೊಡ್ಡ ರನ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಬ್ಯಾಟ್ಸ್ಮನ್ಗೆ. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 10. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಜಹೀರ್ ಅವರು. ತಂಡದ ಮೊತ್ತ 10. ತಂಡದ ಆಟಗಾರರಿಗೆ ಇಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿರುವ ಎಲ್ಲ ತಂಡದ ಆಟಗಾರರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ. ಇದು ಶ್ರೀ ಸಾಯಿ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಇವರ ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಈಗ ನಡೆಯುತ್ತಿರುವ ಪಂದ್ಯ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸಾಯಿ ಸ್ಪೋರ್ಟ್ಸ್ ಕ್ಲಬ್ ನಡುವಿನ ಪಂದ್ಯ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 10. ಬೌಲರ್ ನೇಮ್ ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ವಿಮಲ್. ಮೊದಲನೇ ಎಸೆತ 1 ರನ್ ಮಾತ್ರ ತಂಡಕ್ಕೆ ಸೇರ್ಪಡೆ. ಮತ್ತೊಂದು ಚುಕ್ಕಿ ಎಸೆತ. ಯಾವುದೇ ರನ್ ಇಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಮತ್ತೆ 1 ರನ್. ದೊಡ್ಡ ಹೊಡೆತಕ್ಕೆ ಯಾವುದೇ ರೀತಿಯ ಅವಕಾಶ ನೀಡ್ತಾ ಇಲ್ಲ ಬ್ಯಾಟ್ಸ್ಮನ್ಗಳಿಗೆ. ಇಟ್ಸ್ ಅ ವೈಟ್ ಬಾಲ್. ಉಚಿತ ರನ್. ಅಂಪೈರ್ನ ತೀರ್ಮಾನ ಅಂತಿಮ ತೀರ್ಮಾನ ಸರ್.
ಒಂದು ಉಚಿತ ರನ್ ತಂಡಕ್ಕೆ. ರಿವರ್ಸ್ ಶಾಟ್ಗೆ ಯತ್ನ, ಬಾಲ್ ಕೇವಲ ಒಂದು ರನ್. ದೊಡ್ಡ ಹೊಡೆತಕ್ಕೆ ಯತ್ನ, ಗಾಳಿಯಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಕೈ ಚೆಲ್ಲಿದಂತಹ ಚೆಂಡು. ಮತ್ತೊಂದು ಅದೃಷ್ಟ ತಂಡದ ಉತ್ತಮ ಆಟಗಾರ ಸಾಗರ್ ಅವರಿಗೆ. ಉತ್ತಮವಾದ ಹೊಡೆತ, ಸೀಮಾ ರೇಖೆಯ ದಾಟಿ ನೇರವಾಗಿ ಸೀಮಾ ರೇಖೆಯನ್ನು ದಾಟಿ ಬಿದ್ದಿದೆ. ಇದು 6. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸಾಗರ್ ಅವರಿಂದ. ಅದೃಷ್ಟವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊತಾ ಇದ್ದಾರೆ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 21. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಾಗರ್ ಅವರು. ದುಬಾರಿ ಬೌಲಿಂಗ್ ಪ್ರದರ್ಶನ ವಿಮಲ್ ಅವರಿಂದ, ಆದರೂ ಪರವಾಗಿಲ್ಲ. ತಂಡದ ಆಟಗಾರರು ಆ ದುಬಾರಿ ಬೌಲಿಂಗ್ ಅನ್ನು ಉತ್ತಮ ರೀತಿಯಲ್ಲಿ ಲಯ ಕಾಣುವಂತೆ ಮಾಡ್ತಾರೆ. ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಜಹೀರ್. ಕಾದು ನೋಡಬೇಕು. ಇಂದಿನ ಓವರ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಕೇವಲ 2 ರನ್ಗಳು ಮಾತ್ರ ಕೊಟ್ಟಿದ್ರು ಹೋದ ಓವರ್. ಈ ಓವರ್ ಏನ್ ಮಾಡ್ತಾರೆ ಜಹೀರ್ ಅವರು, ಮೋಡಿ ಮಾಡ್ತಾರಾ ಇಲ್ಲ ನೋಡಬೇಕು. ಸ್ಟ್ರೈಕ್ ವಿಭಾಗದಲ್ಲಿ ಶ್ರೀನಾಥ್. ಕೇವಲ 1 ರನ್. ದೊಡ್ಡ ಹೊಡೆತಕ್ಕೆ ಯತ್ನ, ಆದರೆ ಬಾಲ್ ಯಾವುದೇ ದಾಂಡಿನ ಸಂಪರ್ಕ ಮಾಡಿಲ್ಲ. ಡೈರೆಕ್ಟ್ ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ ಬಾಲ್. ಇಪ್ಪತ್ತ 22. ನಾಟ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್. ಮತ್ತೊಮ್ಮೆ ಅದೃಷ್ಟ ಕಂಡ್ಕೊಂತ ಇದ್ದಾರೆ. ಮತ್ತೊಮ್ಮೆ ಅದೃಷ್ಟ ಕಂಡ್ಕೊಂತ ಇದ್ದಾರೆ ಸಾಗರ್ ಅವರು. ಅದು ಎದುರಾಳಿ ತಂಡಕ್ಕೆ ಕಷ್ಟವಾಗುತ್ತಾ ಕಾದ್ ನೋಡಬೇಕು. ದೊಡ್ಡ ಯತ್ನಕ್ಕೆ ಮತ್ತೊಮ್ಮೆ ಪ್ರಯತ್ನ, ಆದರೂ ಸಹ ಕೇವಲ 1 ರನ್ಗಳು ಮಾತ್ರ ಬಿಟ್ಕೊಂಡು ಕೊಡ್ತಾರೆ ಬೌಲರ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಜಹೀರ್ ಅವರಿಂದ. ಉತ್ತಮವಾದ ಶಾಟ್, ಬಾಲು ಸೀಮಾರಕ್ಕೆ ಹತ್ರ ಹೋಯ್ತು, ಆದರೆ ಸೀಮಾರಕ್ಕೆಯನ್ನು ದಾಟಲು ಅದಕ್ಕೂ ಸಾಧ್ಯವಾಗಲಿಲ್ಲ. ಕೇವಲ 2 ರನ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಶ್ರೀನಾಥ್ ಅವರಿಂದ. 2 ರನ್ಗಳನ್ನು. ಉತ್ತಮವಾದ ರಿವರ್ಸ್ ಶಾಟ್, ನೇರವಾಗಿ ಸೀಮಾ ರೇಖೆಯನ್ನು ದಾಟಿ
4 ರನ್ನುಗಳು ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಶ್ರೀನಾಥ್ ಅವರಿಂದ. ರಿವರ್ಸ್ ಶಾಟ್ ಅನ್ನು ಉತ್ತಮ ರೀತಿಯಲ್ಲಿ ದಾಂಡಿಗೆ ಚೆಂಡನ್ನು ಸಂಪರ್ಕ ಕಲ್ಪಿಸಿಕೊಂಡು 4 ರನ್ನುಗಳನ್ನು ತಂಡಕ್ಕೆ ನೀಡಿದ್ದಾರೆ ಶ್ರೀನಾಥ್ ಅವರು. ನೋ ಬಾಲ್ ರಿವರ್ಸ್ ಶಾಟ್ ಮತ್ತೆ ಪ್ರಯತ್ನ. ಇದು ನೋ ಬಾಲ್. ಫ್ರೀ ಹಿಟ್. ನೋ ಬಾಲ್. ಮತ್ತೊಂದು ಉಚಿತ ರನ್. ಇದು ಅಗಲವಾದ ಎಸೆತ. ಫ್ರೀ ಹಿಟ್. ಕಂಟಿನ್ಯೂ. ಉತ್ತಮವಾದ ಹೊಡೆತ. ದೊಡ್ಡ ಯತ್ನಕ್ಕೆ ಪ್ರಯತ್ನ. ನೇರವಾಗಿ 4 ರನ್ನುಗಳು ತಂಡಕ್ಕೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸಾಗರ್ ಅವರಿಂದ. ಏಕಾಂಗಿ ಹೋರಾಟ ಸಾಗರ್ ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 36. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 36. ಸಾರಿ, ರನ್ 37. ಬೌಲಿಂಗ್ ವಿಭಾಗದಲ್ಲಿ ಇಲ್ಲೂ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ. ಆದರೆ ವಿಫಲತೆ ಕಂಡಂತಹ ಕ್ಷೇತ್ರ ರಕ್ಷಕ ಕೈ ಚೆಲ್ಲಿದಂತಹ ಸುಲಭ ಕ್ಯಾಚ್ ಅನ್ನು. ಇದು ಸಹ ವರದಾನವಾಗ್ತದೆ ಶ್ರೀನಾಥ್ ಅವರಿಗೆ. 2 ರನ್ನುಗಳು ತಂಡಕ್ಕೆ. ಗಾಳಿಯಲ್ಲಿದ್ದಂಥ ಚೆಂಡನ್ನು ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕ. ಮತ್ತೊಮ್ಮೆ ಅದೃಷ್ಟ ಶ್ರೀನಾಥ್ ಅವರಿಗೆ. ಇದು ವರದಾನವಾಗ್ತದ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮತ್ತೊಮ್ಮೆ ದೊಡ್ಡ ಯತ್ನ. ಆದರೆ ಈ ಸರಿ ಯಾವುದೇ ಅದೃಷ್ಟವನ್ನು ನೀಡಲು ಸಹಕರಿಸಿಲ್ಲ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. ಉತ್ತಮ ಆಟ ಪ್ರದರ್ಶನ ಮಾಡಿ ಶ್ರೀನಾಥ್ ಅವರು ಪೆವಿಲಿಯನ್ ಹತ್ತ ಸಾಕ್ತಾ ಇದ್ದಾರೆ. ಆ ನಷ್ಟವನ್ನು ತುಂಬಲು ಮತ್ತೊಬ್ಬ ದಾಂಡಿಗನ ಆಗಮನ ತಂಡಕ್ಕೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುನಿಲ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಇಟ್ಸ್ ಅ ಡಾಟ್ ಬಾಲ್. ಚುಕ್ಕಿ ಎಸೆತ. ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ಆಟಗಾರ ಸಾಗರ್ ಅವರು ತಮ್ಮ ವಿಕೆಟ್ ಅನ್ನು ಏಕಾಂಗಿ ಹೋರಾಟದ ಮೂಲಕ ತಂಡ ಉತ್ತಮ ಸ್ಕೋರ್ ಕಲ್ಪಿಸಲು ಹೋರಾಡ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ. ದೊಡ್ಡ ಯತ್ನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಚೆಂಡು ದಾಂಡಿಯನ್ನು ಸಂಪರ್ಕ ಕಲ್ಪಿಸದೆ ಗೂಟ ರಕ್ಷಕನ ಕೈಯಲ್ಲಿ.
500. ಮತ್ತೆ ಯಾವುದೇ ರನ್ ಇಲ್ಲ. ಕೊನೆಯ ಎಸೆತ 5ನೇ ಓವರ್ನ ಕೊನೆಯ ಎಸೆತ. ಐದನೇ ಓವರ್ನ ಕೊನೆಯ ಎಸೆತ. ರಿವರ್ಸ್ ಶಾಟ್ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಾಗರ್ ಅವರು. ತಮ್ಮ ವಿಕೆಟ್ ಅನ್ನು ಕೈ ಚೆಲ್ಲಿ ಪೆವಿಲಿಯನ್ ಹತ್ತ ಸಾಕ್ತಾ ಇದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸಾಗರ್ ಅವರೇ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 39. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 39. ಸಾಗರ್ ಅವರ ಈ ವಿಕೆಟ್ ಅನ್ನು ಕಳೆದುಕೊಂಡ ಈ ವಿಕೆಟ್ ನಷ್ಟವನ್ನು ತುಂಬಲು ಮತ್ತೊಬ್ಬ ಆಟಗಾರನ ಆಗಮನ ತಂಡಕ್ಕೆ. ಪ್ರಕಾಶ್ ಬೌಲರ್ ನೇಮ್. ಬೌಲಿಂಗ್ ವಿಭಾಗದಲ್ಲಿ ಸಾಗರ್ ಭಂಡಾರಿ ಅವರು. ಟೆನ್ನಿಸ್ ಬಾಲ್ನ ಕ್ರಿಸ್ ಗೇಲ್ ಅಂತಾನೆ ಖ್ಯಾತಿ ಹೊಂದಿರುವ ಸಾಗರ್ ಭಂಡಾರಿ ಅವರು. ರಾಜ್ಯ ಮಟ್ಟದ ಆಟಗಾರ ಸಾಗರ್ ಭಂಡಾರಿ ಅವರು ಬೌಲಿಂಗ್ ವಿಭಾಗದಲ್ಲಿ. ನೋ ಬಾಲ್. ರಿವರ್ಸ್ ಶಾಟ್ ಉತ್ತಮವಾದ ಹೊಡೆತ 4. ನೋ ಬಾಲ್. ಅಂಪೈರ್ ಅವರಿಂದ ನೋ ಬಾಲ್ ತೀರ್ಮಾನ. ಫ್ರೀ ಹಿಟ್. ಡಾಟ್ ಬಾಲ್. ಒಂದು ರನ್ ಮಾತ್ರ ಇಲ್ಲ. 2 ರನ್ನುಗಳು ಓಡಲು ಯತ್ನ. 2 ರನ್ನುಗಳು ತಂಡಕ್ಕೆ ಸೇರ್ಪಡೆಯಾಗಿದೆ. ಖಾತೆ ಏರಿಕೆ ಆಗ್ತಾ ಇದೆ. 3 ರನ್ನುಗಳು ಸುಲಭದ ರೀತಿಯಲ್ಲಿ ಎದುರಾಳಿ ತಂಡಕ್ಕೆ 3 ರನ್ನುಗಳನ್ನು ಕೊಟ್ಟಂತಹ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ.
ಅಗಲವಾದ ಎಸೆತ, ಮತ್ತೊಂದು ಉಚಿತ ರನ್ ತಂಡಕ್ಕೆ. ಚುಕ್ಕಿ ಎಸೆತ, ಇನ್ನಿಂಗ್ಸ್ನ ಕೊನೆಯ ಎಸೆತ. ಇನ್ನು 3 ಬಾಲ, ಲಾಸ್ಟ್ 2. ಇನ್ನಿಂಗ್ಸ್ನ ಕೊನೆಯ ಎಸೆತ. ಔಟ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ ಸಾಗರ್ ಅವರು. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 48. ತಂಡ ಜಯಶೀಲರಾಗಲು 49 ರನ್ನುಗಳು ಬೇಕಾಗಿದೆ. ಹಲೋ,
49ರ ಮೊತ್ತವನ್ನ ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಆರಂಭಿಕ ಆಟಗಾರನ ಪರಿಚಯಿಸ್ತಾ ಇದ್ದಾರೆ. ಸಾಗರ್ ಭಂಡಾರಿ ಮತ್ತು ಸೀನಾ ಆರಂಭಿಕ ಆಟಗಾರರು. ಸಾಯಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ದಂಡಿಗೆತನವನ್ನು ಮಾಡಿರ್ತಕ್ಕಂಥ ತಂಡ ಅಧಿಕೃತವಾಗಿ ಪಂದ್ಯಾಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೌಲರ್ ನೇಮ್ ಸಂಜಯ್. ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಸಂಜಯ್. ಸಾಗರ್ ಭಂಡಾರಿ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಸಿನಾನ್ ಸ್ಟ್ರೈಕ್ ಭಾಗದಲ್ಲಿ. 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಸಾಯಿ ಸ್ಪೋರ್ಟ್ಸ್ ಕ್ಲಬ್. ಫ್ರಾನ್ಸ್ ಬ್ಯಾಂಗಲೂರಿನ ಪ್ರಮುಖ ಬಹಳಷ್ಟು ಮಂದಿ ಆಟಗಾರನ ಬಳಸಿಕೊಂಡು ಆಡ್ತಾ ಇದೆ ಸಾಯಿ ಸ್ಪೋರ್ಟ್ಸ್ ಕ್ಲಬ್. 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಮೊತ್ತವನ್ನ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಸಂಜಯ್ ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಸಿನಾನ ಸ್ಟ್ರೈಕರ್ ಭಾಗದಲ್ಲಿ ಮೊದಲ ಪವರ್ ಪ್ಲೇ ಓವರ್ ಆರಂಭವನ್ನ ಕಾಣ್ತಾ ಇದೆ. ಸಂಜಯ್ ಎಸೆದ ಮೊದಲ ಚೆಂಡು ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಓಚ್ಗಳ ಅವಕಾಶಗಳು ಬರ್ತಾ ಇದೆ. ಅಕ್ರಮ ಎಸೆತ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಮೊದಲ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಚೆಂಡು ವೈಡ್ ಬಾಲ್ ಸೂಚನೆಯನ್ನು ನೀಡಿದ್ರು. ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿರ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ, ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿರ್ತದೆ. ಆ ಬಳಿಕ ಯಾವುದೇ ರೀತಿಯ ಒಂದು ಚರ್ಚೆಗೆ ಆಸ್ಪದ ಇರುವುದಿಲ್ಲ. ನಿರ್ಣಾಯಕರ ತೀರ್ಮಾನ ಅಂತಿಮ ಅನ್ನೋದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಆಟಗಾರ ಗಮನಿಸಿಕೊಳ್ಳಿ ಸರ್, ದಯವಿಟ್ಟು ಸಂಘಟಕರ ಮೇರೆಗೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ದಯವಿಟ್ಟು ಗಮನಿಸಿಕೊಳ್ಳಿ. ನಿರ್ಣಾಯಕರ ತೀರ್ಮಾನ ಅಂತಿಮ ಅನ್ನೋದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಸಂಘಟಕರು, ಕಲ್ಚರಲ್ ಅಸೋಸಿಯೇಷನ್ ಸಂಘಟಕರು ದಯವಿಟ್ಟು ವೈಡ್ಗೆಲ್ಲ ಥರ್ಡ್ ಅಂಪೈರ್ ಕೊಡಲ್ಲಪ್ಪ. ಅಂಪೈರ್ ಡಿಸಿಷನ್ ಫೈನಲ್. ದಯವಿಟ್ಟು ಆರ್ಗ್ಯೂ ಮಾಡಬೇಡಿ. ನಾವು ಬಂದು ನೋಡಂಗಿದ್ರೆ ಅಂಪೈರ್ ನನ್ಗಪ್ಪ ನಿಲ್ಲಿಸ್ತಾ ಇದ್ವಿ ಅಲ್ಲಿ. ಅಂಪೈರ್ ಕೊಟ್ಟಿದ್ದಾರಲ್ಲಪ್ಪ, ಬಿಡಿ. ದಯವಿಟ್ಟು ಆರ್ಗ್ಯೂ ಮಾಡಬೇಡಿ. ವೈಡ್ ಬಾಲ್ ಥರ್ಡ್ ಅಂಪೈರ್ ಕೊಡಬೇಡಿ ಸರ್.
ಶೇಖರ್ ಶೇಖರ್ ಒಂದ್ ಸ್ವಲ್ಪ ಪೌಡರ್ ಹಾಕ್ಬೇಕಂತ ನೋಡಪ್ಪ. ಮೊದಲ ಎಸೆತ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸಂಜಯ್ ಈ ಬಾರಿ ಎಸೆತ ಚೆಂಡು ಓಟಿಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಚುಕ್ಕಿಯ ಎಸೆತ ಅಂಕಿಅಂಶ ಪಟ್ಟಿಯನ್ನ ಕಾಣ್ತಾ ಇದೆ. 49ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಮೊದಲ ಓವರ್ನಲ್ಲಿ ಆಟದ ಮುಂದುವರಿಕೆಯನ್ನು ಮಾಡ್ತಾ ಇದೆ. ಇತ್ತ ಸಂಜಯ್ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಉತ್ತಮ ರೀತಿಯಿಂದ ಎಸೆತ ಔಟ್ ಆಗ್ತಾ ಇದೆ. ಗುಂಡ್ರಷ್ಕರ ವೈಫಲ್ಯತೆ ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಸಂಜಯ್ ಒಂದೆಡೆ ಸಾಗರ್ ಭಂಡಾರಿ ಸ್ಟ್ರೈಕರ್ ಭಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ಇದರ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಮಧ್ಯಾಹ್ನದ ಮಠ ಸುಡು ಬಿಸಿಲಿನ ತಾಪವನ್ನು ಕೂಡ ಲೆಕ್ಕಿಸಿಕೊಳ್ಳಲು ಬಹಳಷ್ಟು ಮಂದಿ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಎಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಆಡ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾನಕ್ಕೆ ಅಂಚಿನಲ್ಲಿ ದಯವಿಟ್ಟು ಆಚೆ ಬನ್ರಿ. ಫಸ್ಟ್ ಏಡ್ ಕಿಟ್ ತಗೋಪ್ಪ ಅಲ್ಲಿ. ದಯವಿಟ್ಟು ಅಲ್ಲಿ ಯಾರು ನಿಂತ್ಕೊಂಡ್ಬಿಡ್ರಿ, ಈ ಕಡೆ ಬನ್ನಿ. ದಿನದ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗಾಗಿ ಸವ್ಯಸಾಚಿ ಕ್ರಿಕೆಟರ್ಸ್ ವರ್ಸಸ್ ಡಿಕ್ಕಿ ಕ್ರಿಕೆಟರ್ಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಕೇಳಿಕೊಳ್ತಾ ಇದ್ದಾವೆ. ರಾಚನಹಳ್ಳಿಯ ಡಿಕ್ಕಿ ಕ್ರಿಕೆಟರ್ಸ್ ನಾಯಕರು ಮತ್ತು ಸವ್ಯಸಾಚಿ ನಾಯಕರು ದಯವಿಟ್ಟು ಟಾಸ್ ಪ್ರಕ್ರಿಯೆಗೆ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಸೆಕೆಂಡ್ ಲೆಗ್ ಹಂತದ ಮೊದಲ ಪಂದ್ಯಕ್ಕಾಗಿ ನಾಯಕರನ್ನ ಕರೆ ಕೊಡ್ತಾ ಇದ್ದಾವೆ. ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಅಪ್ಪು ಅವರೇ ಟಾಸ್ ಕೇಳಿ ಬನ್ರಿ.
ಪಂದ್ಯವನ್ನ ಆರಂಭಿಸಿಕೊಳ್ಳೋದ ಕೇಳಿಕೊಳ್ತಾ ಇದ್ದಾವೆ ಅಂಪೈರ್ಸ್. ಬೌಂಡ್ರಿಯಾ? ಎಸ್, 4 ಔಟ್ಗಳು ಬರ್ತಾ ಇದೆ. ಬೌಂಡ್ರಿಯ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಸಂಜಯ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸೀನಾ ದಾಂಡುವಿನ ಮುಖಾಂತರವಾಗಿ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಸವ್ಯಸಾಚಿ ನಾಯಕರು ಮತ್ತು ಡಿಕ್ಕಿ ಕ್ರೀಡಾಸ್ ರಾಜನಹಳ್ಳಿಯ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ನಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 6 ಓಟುಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 6ಕ್ಕೆ ತಲುಪ್ತಾ ಇದೆ. 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಸಾಯಿ ಸ್ಪೋರ್ಟ್ಸ್ ಕ್ಲಬ್. ಪ್ರಗತಿಯ ಮೊದಲ ಓವರ್ನ ಮುಕ್ತಾಯಕ್ಕೆ 6ಕ್ಕೆ ತಲುಪ್ತಾ ಇದೆ. ಆರಂಭಿಕ ಆಟಗಾರರಾಗಿ ಸೀರಾ ಮತ್ತು ಸಾಗರ್ ಭಂಡಾರಿ. ದಿನದ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ಡಿಕ್ಕಿ ಕ್ರೀಡಾಸ್ ಟಾಸ್ ಕಾರ್ಯಕ್ರಮವನ್ನು ಜಯಿಸ್ತಾ ಇದ್ದಾರೆ. ಡೆಸಿಷನ್ ಇಮಿಡಿಯೇಟ್ಲಿ ತೋರ್ಪಡಿಸಬೇಕನ್ನೋದು ಕೇಳಿಕೊಳ್ತವೆ. ಹೊಸ ಬೌಲರ್ ನೇಮ್ ವಿಜಯ್. ಎಸ್ಗಾರಿಕೆ ಭಾಗದಲ್ಲಿ ವಿಜಯರನ್ನು ಪರಿಚಯಿಸ್ತಾ ಇದ್ದಾರೆ. 2ನೇ ಓವರ್ ಹೊಸ ಬಾಲನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಜಯ್ ಎಸ್ಗಾರಿಕೆ ಭಾಗದಲ್ಲಿ, ಸಾಗರ್ ಭಂಡಾರಿ ಸ್ಟ್ರೈಕರ್ ಭಾಗದಲ್ಲಿ, ಸಿನಾನಂದ್ ಶೇಖರ್ ನಿರ್ಣಾಯಕರಾಗಿ ಇಮ್ತಿಯಾಜ್ ಮತ್ತು ನವಾಜ್. ಎರಡನೇ ಓವರ್ನ ಮೊದಲ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಸಾಗರ್ ಅವರು ಮಾಡ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿಯ ಸೆತ. ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 6. ಮತ್ತೆ ವಿಜಯ್ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಎಕ್ಸ ಕವರ್ ಸೀಮಾಲಕ್ಕೆ ಅಂಚಿನಲ್ಲಿ ಚಲಿಸ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಮತ್ತೆ ಸೀಮಾಲಕ್ಕೆ ಅಂಚಿನ ಕ್ರಮಿಸ್ತಾ ಇದೆ. ಬೌಂಡ್ರಿ ಸಾಗರ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಬೌಂಡ್ರಿ. ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ ಸೀನಾ ಸ್ಕ್ವಾರ್ ಲಘು ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಇವಾಗ ಸಾಗರ್ ಭಂಡಾರಿ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 10ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. ಜಯಕ್ಕಾಗಿ ಇನ್ನೂ ಕೂಡ 39 ಓಟುಗಳು ಬರಬೇಕಾಗಿದೆ. ಮತ್ತೆ ವಿಜಯ್ 3ನೇ ಬಾರಿ. ಈ ಬಾರಿ ಅಷ್ಟಂತ ಚೆಂಡು ಸಪೋರ್ಟ್ ಮಾಡುವಂತ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅದೃಷ್ಟ ಇಲ್ಲಿ ಸಾಗರ್ ಕೈ ಹಿಡಿತಾ ಇದೆ. ಬಹುಶಃ ಈ ಕ್ಯಾಚ್ ಅನ್ನ ಪಡ್ಕೊಂಡಿದ್ರು ಕೂಡ ಪಂದ್ಯಾಟದ ಒಂದು ಗತಿ ಬದಲಾಗ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಪ್ರಮುಖ ಭರವಸೆಯ ನಂಬುಗೆಯ ಆಟಗಾರನ ವಿಕೆಟ್ಸ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ, ಕ್ಯಾಚಿಂಗ್ ಪಡೆಯುವಂತಹ ಪ್ರಯತ್ನದಲ್ಲಿ ಕ್ಷೇತ್ರ ರಕ್ಷಕನ ವಿಭಾಗದ ಕ್ಷೇತ್ರ ರಕ್ಷಕರು ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 1 ಓಟಗಳ ಸೇರ್ಪಡೆ 11ಕ್ಕೆ ತಲುಪ್ತಾ ಇದೆ. ಮತ್ತೆ ವಿಜಯ್ 4ನೇ ಬಾರಿ. ಸೀನಾ ಸ್ಟ್ರೈಕರ್ ಭಾಗದಲ್ಲಿ ಶಾರ್ಟ್ ಪಿಚ್ ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಬೌನ್ಸ್ ವಾರ್ನನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆಗಳು ಬರ್ತಾ ಇದೆ. ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ವಿಜಯ್ ಎಸ್ಗಾರಿಕೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮಿಡ್ ಆಫ್ ಕಾಣ್ತಾ ಇದೆ, ಮಿಡ್ ಆನ್ ಕಾಣ್ತಾ ಇದೆ. ಶಾರ್ಟ್ ಸ್ಕ್ವೇರ್ ಲೈಕ್ ಅಂಡ್ ಪಾಯಿಂಟ್ ಕವರ್ಸ್ ಷಡಕ್ಷ ಕವರ್ಸ್. ಮತ್ತೆ ವಿಜಯ್ ಈ ಬಾರಿ ಅಷ್ಟಂತ ಚೆಂಡು ತನ್ನ ಮೂಲಕ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ.
ನೋ ಬಾಲ್ ತೀರ್ಪುಗಳು ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ ಸೀನಾರ್ ಅವರಿಗೆ. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ 12ಕ್ಕೆ ತಲುಪ್ತಾ ಇದೆ. ಈ ಬಾರಿ ಹಸ್ತಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಫ್ರೀ ಹಿಟ್ ಚೆಂಡು ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಫ್ರೀ ಹಿಟ್ ಚೆಂಡಿಗೆ ಸೀನಾರ್ ಅವರು ಸಿಕ್ಸರ್ ಪ್ರಯೋಗ ಮಾಡಿದ್ರು. ಔಟ್ರೈಟ್ ಜಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದು ಓಟಗಳು ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದ್ರೆ ತನ್ನ ಮೊತ್ತ 13. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಓವರ್ ರಕ್ಷಕ ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. ಸೀಮಾರಕ್ಕೆ ಅಂಚಿನಲ್ಲಿ ಬೌಂಡ್ರಿಯನ್ನು ತಡೆಯುವಂತಹ ಪ್ರಯತ್ನಗಳು ಕೂಡ ಕೈಕೊಡ್ತಾ ಇದೆ. ಮತ್ತೆ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. 17 ರನ್ಸ್ ವಿದೌಟ್ ಲಾಸ್. ಮುಕ್ತಾಯದ 2 ಓವರ್ಗಳ ಬಳಿಕ 17 ಓಟವನ್ನು ದಾಖಲಿಸ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಪ್ರಕ್ರಿಯೆ ಜಯಿಸಿರ್ತಕ್ಕಂಥ ರಾಚನಹಳ್ಳಿಯ ಡಿಕಿ ಕ್ರಿಕೆಟರ್ಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಡಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಇವತ್ತಿನ ಪಂದ್ಯಗಳು ಇವತ್ತೇ ಮುಕ್ತಾಯವನ್ನು ಮಾಡಿಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿರ್ಣಾಯಕರ ಜೊತೆಗೆ ಆಟಗಾರ ಕೂಡ ಸಹಕಾರವನ್ನು ನೀಡಿ ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯವನ್ನು ಮಾಡಿಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಕೂಟದ 2 ಮತ್ತು ತಂಡದ 3ನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್ ಅಂತಿಮ 24 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಸಂಜಯ್ ಎಸೆಗಾರಿಕೆ ಭಾಗದಲ್ಲಿದ್ದಾರೆ. ಕೂಟದ 2 ಮತ್ತು ತಂಡದ 3ನೇ ಓವರ್ನ ಎಸೆಗಾರಿಕೆ ಭಾಗದಲ್ಲಿದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ 17 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಜಾಣ್ಮೆ ಆಟವನ್ನು ಆಡಿದ್ರು ಸೀನಾ. 1 ಓಟಗಳ ಸೇರ್ಪಡೆ 2 ಓಟಗಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನೇರ ಗುರಿ ಸಾಗ್ತಾ ಇಲ್ಲ. ಮಿಂಚಿನ ಓಟಗಳ ಪೂರೈಕೆ ಆಗ್ತಾ ಇದೆ. ಇದರ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 23 ಎಸೆತ 30 ಓಟಗಳು ಬರಬೇಕಾಗಿದೆ. 23ಕ್ಕೆ 30. ಈ ಹಂತದಲ್ಲಿ ಸಂಜಯ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬೇಕಾಗಿದೆ. ಡಾಟ್ ಬಾಲ್ ಎಸೆಗಾರಿಕೆ ಮಾಡಬೇಕಾಗಿದೆ. ಈತ ದಾಂಡಿಗರು ಬಹುಶಃ ಹಂತದಲ್ಲಿ 1 ರಿಂದ 2 ಸಿಕ್ಸರ್ ದಾಖಲಿಸಿದರೆ ಪಂದ್ಯದ ಗತಿ ಬದಲಾಗ್ತದೆ. ಶ್ರೀ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಸಂಜಯ್ ಬಹುಶಃ 2 ದಿನಗಳ ಕಾಲ ಶ್ರೀ ಸಾಯಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಲೈಟ್ ಆನ್ ಬಾಲ್ ಕ್ರಿಕೆಟ್ ಪಂದ್ಯ ಕೂಡ ನೇರ ಪ್ರಸಾರದೊಂದಿಗೆ ಸಾಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ವೈ ಸ್ಪೋರ್ಟ್ಸ್ ಅನ್ನುವಂಥ ಸಂಸ್ಥೆ ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಬಹಳಷ್ಟು ಮಂದಿ ಹಿರಿಯ ಆಟಗಾರರು ಯುವ ಆಟಗಾರರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಪಾಯಿಂಟ್ ಭಾಗದಲ್ಲಿ ಸೀನಾ ಒಂದು ಹೊಡೆದ ಪೂರೈಕೆಯನ್ನು ಮಾಡಿದ್ರು. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡಿರ್ತಕ್ಕಂಥ ಸೀನಾ ಮತ್ತು ಭಂಡಾರಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಸಂಜಯ್ ಅಂತಿಮ 3 ಎಸೆತ ಇನ್ನು ಕೂಡ ಕೂಟದ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹುಶಃ ಸುತ್ತಗಲಕ್ಕೂ ಕ್ರೀಡಾಂಗಣದ ಸುತ್ತಗಲಕ್ಕೂ ಸೀಮಾರೇಖೆಯಲ್ಲಿ ಕನ್ನಡದ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ. ಹಳದಿ ಮತ್ತು ಕೆಂಪು ಬಣ್ಣದ ಒಂದು ಕನ್ನಡ ನಾಡಿನ ನಮ್ಮ ಬಾವುಟ ರಾರಾಜಿಸ್ತಾ ಇದೆ. ಈ ನಡುವೆ ಬಹಳ ಉತ್ತಮ ರೀತಿಯ ಒಂದು ಶ್ರೀರಾಮಪುರ ಕಪ್ ಅನ್ನುವಂಥ ಕ್ರಿಕೆಟ್ ಪಂದ್ಯಾಕೂಟ ಚೆಂಡು ದಾಂಡುವಿನ ಕಾಳಗ ಕ್ರೀಡಾ ಹಬ್ಬ ಸಾಗಿ ಹೋಗ್ತಾ ಇದೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಲಾಂಗ್ ಆಫ್ ಸೀಮಾರೇಖೆ ಅಂಚಿನಲ್ಲಿ ಸಾಗ್ತಾ ಇದೆ.
ಬಹಳ ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು, 4 ಓಟವನ್ನು ಅಟ್ಟಾಯಿಸಿದ್ರು. ರನ್ಔಟ್ ಅವಕಾಶಗಳು, ನೇರ ಗುರಿ ಸಾಗ್ತಾ ಇಲ್ಲ. ರನ್ಔಟ್ ಗಾಗಿ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. 3 ಓಟ್ಗಳ ಯಶಸ್ವಿತ ಪ್ರಯತ್ನವನ್ನು ಮಾಡಿದ್ರು ಸಾಗರ್ ಮತ್ತು ಸೀನಾ. ಅಂತಿಮ ಹಂತದಲ್ಲಿ 3ನೇ ನಿರ್ಣಾಯಕರ ರನ್ಔಟ್ ಗಾಗಿ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ತೀರ್ಪು ಹೊರಹೊಮ್ಮುತ್ತದೆ ನೋಡಬೇಕಾಗಿದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಸವ್ಯಸಾಚಿ ಆಟಗಾರ ಮತ್ತು ಡಿಕ್ಕಿ ಕ್ರಿಕೆಟರ್ಸ್ ರಾಜನಹಳ್ಳಿ ಆಟಗಾರ ಸದ್ಯದಲ್ಲಿರಬೇಕು ಅಂತ ಕೇಳಿಕೊಳ್ತವೆ. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಡಿಕ್ಕಿ ಕ್ರಿಕೆಟರ್ಸ್ ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ತಿಳಿಸಬೇಕು ಅನ್ನೋದು ಕೇಳಿಕೊಳ್ತವೆ. ನಾಟ್ ಔಟ್. ಅಂಪೈರ್ ನಾಟ್ ಔಟ್. ನಾಟ್ ಔಟ್ ತೀರ್ಪುಗಳು ಹೊರಹೊಮ್ಮುತ್ತಾ ಇದೆ. ಆ ನಿಟ್ಟಿನಲ್ಲಿ 3 ಓಟ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ 3 ಓಟ್ಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಮೂರು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಈ 3 ಓಟುಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಇನ್ನು ಕೂಡ ಸಂಜಯ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸಂಜಯ್ ಎಸೆದ ಚೆಂಡು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಕೊನೆ ಎಸೆತ 3ನೇ ಓವರ್ನಲ್ಲಿ. ಪ್ರಗತಿಯ 3ನೇ ಓವರ್ ಚಾಲ್ತಿಯಲ್ಲಿದೆ. ಅಂತಿಮ ಎಸೆತ ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ವಾಯ್ನಿಂಗ್ ಸೀನಾ ಸಾಕಿರಿ ಭಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ 1 ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ ಒಟ್ಟು ಮೊತ್ತ 24 ಓಟುಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಎಷ್ಟು ಬೇಕು? 18 24 ಅಂತಿಮ 18 ಎಸೆತ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಅಂತಿಮ 18 ಎಸೆತಗಳ ಮುಂದೆ ಜಯಕ್ಕಾಗಿ 25 ಓಟವನ್ನು ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಎಸೆತಗಾರರು ಡಾಟ್ ಬಾಲ್ ಮತ್ತು ವಿಕೆಟ್ ಟೇಕಿಂಗ್ ಬೌಲಿಂಗ್ ಎಸೆಗಾರಿಕೆ, ಜಾಣ್ಮೆ ಎಸೆಗಾರಿಕೆ, ಸ್ಲೋವರ್ ಎಸೆಗಾರಿಕೆ, ಕಟರ್ ಮೊದಲ ಎಸೆಗಾರಿಕೆ, ದಾಂಡಿಗರನ್ನ ವಂಚಿಸುವಂತ ಒಂದು ಅನುಭವದ ಎಸೆತಗಳನ್ನು ನಡೆಸಿದ್ರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯ ಸಾಗ್ತದೆ. ಇತ್ತ ಸೀನಾ ಬೌಲರ್ ನೇಮ್ ಮುಬಾರಕ್ ಎಸೆಗಾರಿಕೆ ಭಾಗದಲ್ಲಿ, ಸ್ಟ್ರೈಕ್ ಭಾಗದಲ್ಲಿ ಸೀನಾ. ಮುಬಾರಕ್ ಎಸೆದ ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಸಂಜಯ್ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆರಂಭಿಕ ಪಾರ್ಟ್ನರ್ಶಿಪ್ ಆಡಕ್ಕೆ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ ಮುಬಾರಕ್. 24ಕ್ಕೆ ಒಂದು ಹೊಸ ದಾಂಡಿಗರು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಫ್ರಾನ್ಸ್ ಬ್ಯಾಂಗಲೂರಿನ ಮತ್ತೋರ್ವ ನಂಬುಗಯ ಆಟಗಾರ
ಬಹಳಷ್ಟು ಮಂದಿ ಆಟಗಾರರು ಇವತ್ತಿನ ದಿನ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಆಡ್ತಾ ಇದ್ದಾರೆ. ನವೀನ್ ಹೊಸದಾಂಡಿಗರು ಬಹುಶಃ ಅದ್ಯಾವ ರೀತಿಯ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಪ್ರಮುಖ ಆಟಗಾರ ಸೀನರ್ ಅವರ ಕ್ಯಾಚ್ ಅನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ಪಡ್ಕೊಳ್ತಾ ಇದ್ದಾರೆ. ಸಂಜಯ್ ಬಹುಶಃ ಇದೇ ರೀತಿಯಾಗಿರ್ತಕ್ಕಂಥ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬೇಕಾಗಿದೆ. ಯಶಸ್ವಿಯುತ ಕ್ರಿಕೆಟ್ ಪಂದ್ಯ ಕೂಟಕ್ಕೆ ನಮ್ಮೊಂದಿಗೆ ಟೂರ್ನಮೆಂಟಿನ ಪ್ರಮುಖ ಅತಿಥಿಗಳು ಕೂಡ ಆಗಮಿಸಿಕೊಂಡಿದ್ರು. ಯಶಸ್ವಿಯುತವಾಗಿ ಪಂದ್ಯಾಟ ಆರಂಭಗತಿಯಲ್ಲಿ ಕಾಣ್ತಾ ಇದ್ರೆ ಮಧ್ಯಾಹ್ನದ ಮೊದಲ ಲೀಗ್ ಹಂತದ ಕೊನೆಯ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 24ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ ಮುಬಾರಕ್ ಕ್ಷೇತ್ರ ರಕ್ಷಣೆ ಬದಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಬಳಸ್ತಾ ಇದ್ದಾರೆ. ಡೀಪ್ ಕವರ್ಸ್ ಬಳಸ್ತಾರೆ. ಲಾಂಗ್ ಆಫ್ ಬಳಸ್ತಾ ಇದ್ದಾರೆ. ಲಾಂಗ್ ಆನ್ ಬಳಸ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಕಾಣ್ತಾ ಇದೆ. ಬಹುಶಃ ಪಂದ್ಯದ ಉಳಿವಿಗಾಗಿ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಂಘಟಿಸಿಕೊಳ್ತಾ ಇದ್ದಾರೆ ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್. ಅಲ್ಲಿ ಪಂದ್ಯವನ್ನ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಳಿ ಅನ್ನೋದು ಕೇಳಿಕೊಳ್ತವೆ. ಈಗಾಗಲೇ ಈ ಪಂದ್ಯಕ್ಕೆ ಬಹಳಷ್ಟು ಸಮಯ ವಿಳಂಬವನ್ನು ಕಾಣ್ತಾ ಇದೆ. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮುಬಾರಕ್ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ 4ನೇ ಓವರ್ನಲ್ಲಿ ಮಾಡ್ತಾ ಇದ್ದಾರೆ. ಮೊದಲ ಓವರ್ ಸಂಜಯ್ ಮಾಡಿದ್ರು. ಆ ಬಳಿಕದ 2ನೇ ಓವರ್ ವಿಜಯ್. ಸುಂದರತೆಯ ಚೆಂಡು ಡೀಪ್ ಕವರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತದೆ. 2ನೇ ಓಟ್ಗಳ ಪ್ರಯತ್ನಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ಓಟ್ಗಳು ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ 25ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 24 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ನವೀನ್ ದಾಣುವಿನ ಮುಖಾಂತರವಾಗಿ ಬಹುಶಃ ಬಿರುಸಿನ ಸಿಕ್ಸರ್ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂತಹ ಹೊಡೆತಗಳು ಸ್ಟ್ರೈಟ್ ಹಿಟ್ ಅಥವಾ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ದಾಖಲಿಸುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಅದ್ಯಾವ ರೀತಿಯಾಗಿ ಸಿಕ್ಸರ್ ಬೌಂಡ್ರಿ ದಾಖಲಿಸ್ತಾರೆ, ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇತ್ತ ಮುಬಾರಕ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕ್ಷೇತ್ರ ರಕ್ಷಣೆಯನ್ನು ಬದಲಿಸ್ತಾ ಇದ್ದಾರೆ. ಪ್ರತಿ ಎಸೆಗೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಲೋಚನೆ ಮುಖಾಂತರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ಮತ್ತೆ ಮುಬಾರಕ್ ಟು ನವೀನ್. ಬೇರೋಸಿನ ಹೊಡೆತ ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇರುವರು ಆಟಗಾರರಿಗೆ ಕೂಡ ಜೀವದಾನ ಲಭಿಸ್ತಾ ಇದೆ. ಇಲ್ಲಿ ಆರಂಭಿಕ ಹಂತದಲ್ಲಿ ಸಾಗರ್ ಪಟಾರಿ ಜೀವದಾನವನ್ನು ಪಡೆದುಕೊಂಡ್ರು. ಇವಾಗ ನವೀನ್ ಜೀವದಾನದ ಮುಖಾಂತರವಾಗಿ ಆಟವನ್ನು ಆಡ್ತಾ ಇದ್ದಾರೆ. 3 ಓಟುಗಳ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 28. ಪ್ರಗತಿಯ 4ನೇ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 28ರಲ್ಲಿ ಕಾಣ್ತಾ ಇದೆ. ಮಧ್ಯಾಹ್ನದ ಮಠ ನಡು ನೆತ್ತಿಯನ್ನ ಸುಡು ಬಿಸಿಲಿನ ನಡುವೆ ಪಂದ್ಯ ಕೂಡ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ನಡುವೆ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟ್ಗಳ ಪೂರೈಕೆ ಆಗ್ತಾ ಇದೆ. ತನ್ನದ ಒಟ್ಟು ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ರನ್ಸ್. ಅಂತಿಮ 12 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. 12ಕ್ಕೆ 15. ಬಹುಶಃ ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿರ್ತಕ್ಕಂಥ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ಆಟಗಾರರು
ಇವಾಗ ಪಂದ್ಯವನ್ನ ಕಳ್ಕೊಳ್ಳುವಂತ ಹಂತದಲ್ಲಿ ಕಾಣ್ತಾ ಇದೆ. ಈ ಹಂತದಲ್ಲೂ ಕೂಡ ಎಸ್ಗಾರ್ ಅನುಭವದ ಎಸ್ಗಾರಿಕೆಯನ್ನು ಮಾಡಬೇಕಾಗಿದೆ. ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬೇಕಾಗಿದೆ. 1-2 ವಿಕೆಟ್ಸ್ಗಳು ಮತ್ತೆ ನೆಲಕ್ಕೆ ಉರುಳಿದ್ರೆ ಬಹುಶಃ ಪಂದ್ಯದ ಗತಿ ಬದಲಾಗ್ತಿದೆ. ಪ್ರತಿ ಓವರ್ಗೂ 7-8 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಹೊಸ ಬೌಲರ್ ವಿಜಯ್ ಎಸ್ಗಾರಿಕೆ ಭಾಗದಲ್ಲಿ 12-15 ನವೀನ್ ಸಾಕರ್ ಭಾಗದಲ್ಲಿ ಸಾಗರ್ ಭಂಡಾರಿ ನಾನ್ ಸ್ಟ್ರೈಕರ್, ನಿರ್ಣಾಯಕರಾಗಿ ಇಮ್ತಿಯಾಜ್ ಮತ್ತು ನವಾಜ್. ಹನ್ನೆರಡಕ್ಕೆ 15 ಕುತೂಹಲಕಾರಿ ಪಂದ್ಯ. ವಿಜಯ್ ಎಸ್ಗಾರಿಕೆ ಭಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಡೀಪ್ ಫೈನ್ ಲೆಗ್ ಸಿ ಮಾ ರಕೆ ಅಂಚಿನಲ್ಲಿ ಸಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. 3 ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಅಂತಿಮ 11 ಎಸೆತ ಜಯಕ್ಕಾಗಿ 12 ತಾನೇ ಬೇಕಾಗಿತ್ತು. 12 ಓಟುಗಳು ಬರಬೇಕಾಗಿದೆ. 11ಕ್ಕೆ 12 ವಿಜಯ್ ಟು ಸಾಗರ್. ಈ ಬಾರಿ ಎಸೆಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾನಕ್ಕೆ ಅಂಚಿನಲ್ಲಿ ಬಹುಶಃ ಮತ್ತೊಂದು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2 ಓಟುಗಳ ಸೇರ್ಪಡೆ ಆಗ್ತಾ ಇದೆ. 39ಕ್ಕೆ ತಲುಪ್ತಾ ಇದೆ. ಅಂತಿಮ 10 ಎಸೆತ 10 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಡೀಪ್ ಕವರ್ ಪಾಯಿಂಟ್ ಕಾಣ್ತಾ ಇದೆ, ಲಾಂಗ್ ಆಫ್ ಕಾಣ್ತಾ ಇದೆ, ಅಂಡ್ ಲಾಂಗ್ ಅಂಡ್ ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಈ ರೀತಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಜಾಣ್ಮೆ ಒಂದು ಎಸೆತ, ಸ್ಲೋವರ್ ಚೆಂಡು, ಓಟಿಳ ಅವಕಾಶಗಳನ್ನು ನೀಡ್ತಾ ಇಲ್ಲ. ಅಂತಿಮ 9 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ವಿಜಯ್ ಟು ಸಾಗರ್. ಶಾರ್ಟ್ ಪಿಚ್ ಎಸೆತ, ಸ್ಲೋವರ್ ಚೆಂಡು ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಫೈನಲ್ ಭಾಗದಲ್ಲಿ ಸಾಗ್ತಾ ಇದೆ. 1 ಓಟುಗಳ ಸೇರ್ಪಡೆ, 2ನೇ ಓಟುಗಳ ಪ್ರಯತ್ನಗಳು ಕೂಡ ಯಶಸ್ಸನ್ನ ಕಂಡುಕೊಳ್ತಾ ಇದೆ. 2 ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ 41ಕ್ಕೆ ತಲುಪ್ತಾ ಇದೆ. ಅಂತಿಮ 8 ಎಸೆತ ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. 8ಕ್ಕೆ 8. ಈ ಹಂತದಲ್ಲಿ ವಿಜಯ್ ಅಂತಿಮ ಎಸೆತಗಳಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬೇಕಾಗಿದೆ. ಬಹುಶಃ ಡಾಟ್ ಬಾಲ್ ಎಸ್ಗಾರಿಕೆ ಮಾಡಬೇಕಾಗಿದೆ. ಪಂದ್ಯದ ಉಳಿವಿನ ಪ್ರಶ್ನೆ ಕಾಣ್ತಾ ಇದೆ. ಡೂ ಆರ್ ಡೈ. ವಿಜಯ್ ಟು ಸಾಗರ್. ಈ ಬಾರಿ ಎಸೆದ ಚೆಂಡು ಜಾಣ್ಮೆ ಒಂದು ಆಟವನ್ನು ಆಡಿದ್ರು. ಪಾಯಿಂಟ್ ಭಾಗದಲ್ಲಿ ತಳ್ಳಿದ್ರು. 1 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 7 ಎಸೆತ, 7 ಓಟಗಳು ಬರಬೇಕಾಗಿದೆ. ಈ ಪಂದ್ಯದ ತರುವಾಯ ಮುಂದಿನ ಪಂದ್ಯಕ್ಕಾಗಿ ಸವ್ಯಸಾಚಿ ಆಟಗಾರರು ಮತ್ತು ಡಿಕ್ಕಿ ಕ್ರಿಕೆಟರ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕೆಂದು ಕೇಳಿಕೊಳ್ತವೆ. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಡಿಕ್ಕಿ ಕ್ರಿಕೆಟರ್ಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯವನ್ನು ತೋರ್ಪಡಿಸಿಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಸವ್ಯಸಾಚಿ ದಾಂಡಿಗತನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಪಂದ್ಯದ ಮುಕ್ತಾಯದ ಬಳಿಕ 2 ಆಟಗಾರರು ಕೂಡ ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಗಿ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಅಂತಿಮ 7 ಎಸೆತ, 7 ಓಟಗಳು ಬರಬೇಕಾಗಿದೆ. ವಿಜಯ್ ಟು ನವೀನ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸಿ ರಕ್ಕೆ ಕ್ರಮಿಸ್ತಾ ಇದೆ. 6 ಬರೆ ನವೀನ್ ದಳವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ 6. ಅಂತಿಮ 6 ಎಸೆತ, 1 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ 24 ಎಸೆತಗಳ ಮುಂದೆ 35ರಿಂದ 39 ಆಸುಪಾಸಿನ ಓಟವನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ ಇವಾಗ ಅಂತಿಮ 6 ಎಸೆತ 1 ಓಟವನ್ನು ದಾಖಲಿಸಬೇಕಾಗಿದೆ. ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡು 2 ಜೀವದಾನವನ್ನು ಪಡೆದುಕೊಂಡು ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಸಾಗರ್ ಭಂಡಾರಿ. ಇತ ನಾನ್ ಸ್ಟ್ರೈಕ್ ನವೀನ್ ಕೂಡ ಒಂದು ಜೀವದಾನವನ್ನು ಪಡ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ನೇಮ್ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಜಯಿಸ್ತಾ ಇದೆ, ಅಭಿನಂದಿಸಿಕೊಳ್ತಾ ಇದ್ದಾವೆ. 49 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಸಾಗರ್ ಮತ್ತು ನವೀನ್ ಅಮೋಘವಾಗಿರ್ತಕ್ಕಂಥ ಆಟದಿಂದ ಪಂದ್ಯವನ್ನ ಜಯಿಸಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಭಿನಂದಿಸಿಕೊಳ್ತಾ ಇದ್ದಾವೆ. ಅಲ್ಲಿ
ಶ್ರೀ ಬಾಲಾಜಿ ಸ್ಪೋರ್ಟ್ಸ್ ಕ್ಲಬ್ ನ ನಾಯಕರು ವೇದಿಕೆ ಮುಂಭಾಗಕ್ಕೆ ಬರಬೇಕೆಂದು ಕೇಳಿಕೊಳ್ತೇವೆ. ಈ ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ನ ಆರಂಭಿಕ ಆಟಗಾರರಾಗಿರ್ತಕ್ಕಂಥ ಸಾಗರ್ ಭಂಡಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬಂದು ಪಡ್ಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದಾವೆ.